ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆ ನನ್ನ ಮಗಳಿಗೆ ನಾನು ಇಲ್ಲಿ ರಾತ್ರಿ ನೆನೆಸಿಟ್ಟಿರುವಂಥ ಬಾದಾಮಿನ ಸಿಪ್ಪೆ ಸುಲಿದು ಕೊಡ್ತಾಯಿದ್ದೀನಿ. ಅದಾದ ನಂತರ ಅವಳಿಗೆ ಒಂದು ಗ್ಲಾಸ್ನ ಬಿಸಿನೀರನ್ನ ಕಾಸಿಟ್ಟಿದ್ದೆ, ಅದನ್ನು ಕೂಡ ಇವಾಗ ಕೊಡ್ತೀನಿ. ಅದಾದ ನಂತರ ಇವತ್ತು ಬೆಳಗಿನ ನಾಷ್ಟಕ್ಕೆ ಸಾಗು ಉಪ್ಪಿಟ್ಟು ಬೇಕಾ ಅಥವಾ ರವೆ ಉಪ್ಪಿಟ್ಟು ಬೇಕಾ ಅಂತ ಕೇಳಿದೆ. ಸಾಗು ಉಪ್ಪಿಟ್ಟೇ ಬೇಕು ಅಂತ ಹೇಳಿದ್ಲು. ಹಂಗಾಗಿ ಅದಕ್ಕೂ ಕೂಡ ಇಲ್ಲಿ ಪ್ರಿಪೇರ್ನ ಮಾಡ್ಕೊತಿದ್ದೀನಿ. ಇಲ್ಲಿ ಒಂದು ಬಾಣಲೆಯಲ್ಲಿ ನಾನು ತುಪ್ಪನ ಹಾಕ್ಕೊಂಡು ಸಾವಿಗೆನ ರೋಸ್ಟ್ ಮಾಡ್ಕೊತಿದ್ದೀನಿ. ನೀವು ಎಣ್ಣೆ ಕೂಡ ಹಾಕೋಬೋದು. ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಇಲ್ಲಿ ಫ್ರೈ ಮಾಡ್ಕೋಬೇಕು. ಸಾವಿಗೆನ ನೋಡಿ ಈ ಥರ ಚೆನ್ನಾಗಿ ಕೆಂಪಗಾಗಬೇಕು. ಅದಾದ ನಂತರ ಅದನ್ನು ಸೈಡ್ ಎತ್ತಿಟ್ಕೊಂಡು ಇಲ್ಲಿ ಅದಕ್ಕೆ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವು ಮತ್ತು ನಾನಿಲ್ಲಿ ಹಿಂಗನ್ನು ಹಾಕಿದ್ದೀನಿ, ಡೈಜೆಷನ್ಗೆ ಒಳ್ಳೆಯದು ಅಂತೇಳ್ಬಿಟ್ಟು. ಅದಕ್ಕೂ ಕೂಡ ಒಗ್ಗರಣೆಗೆ ಮಾಡಿಕೊಂಡು ಇದು ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಸಾವಿಗೆ ಎಷ್ಟು ತೊಗೊಂಡಿರ್ತೀರ ನೋಡು, ಅದ್ರ ತಕ್ಕಂಗೆ ನೀವು ನೀರನ್ನು ಹಾಕ್ಕೋಬೇಕು. ಇಲ್ಲಿ ಉಪ್ಪು, ಅರಿಶಿನ ಹಾಕ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ. ಈ ಕಡೆ ಸಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಅದಾದ ನಂತರ ಇವಾಗ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಸ್ಕೂಲ್ಗೆ ರೆಡಿ ಮಾಡೋ ಟೈಮ್ ಆಗಿತ್ತು. ಹಂಗಾಗಿ ಅವಳು ಬೇಗ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬಿಟ್ಟು ನನ್ನ ಮಗಳ ಬಟ್ಟೆನ ಹಾಕಿ ಇಲ್ಲಿ ನಮ್ಮ ಮನೆಯವರಿಗೆ ನಾಷ್ಟನ ಹಾಕ್ಕೊಟ್ಟೆ. ಅವರು ನಾನೇ ತಿನ್ನಿಸ್ತೀನಿ ಅಂತೇಳ್ಬಿಟ್ಟು ನನ್ನ ಮಗಳಿಗೆ ನಾಷ್ಟ ಮಾಡಿಸ್ತಿದ್ರು. ಹಂಗಾಗಿ ನಾನು ಇಲ್ಲಿ ಅವಳಿಗೆ ತಲೆ ಬಾಚಿ ಎಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಬಾಕ್ಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟರಲ್ಲಿ ಟೈಮ್ ಕೂಡ ಆಗಿತ್ತು. ಹಂಗೆ ಬೇಗ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿದೆ. ಥ್ಯಾಂಕ್ ಯು ಫಾರ್. ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.